ಅಂಡ್ ಈ ಸಿನಿಮಾದಲ್ಲಿ ತುಂಬಾ ದಿಗ್ಗಜ ಕಲಾವಿದರಿದ್ದಾರೆ. ರಘುಪಾಣೇಶ್ವರ್ ಸರ್ ಇರ್ಬೋದು, ಅವ್ರ ಪಾತ್ರ ನಾವು ಅವ್ರು ಸೀರಿಯಸ್ ಪಾತ್ರ ಮಾಡಿದ್ರು, ಬಟ್ ಎಷ್ಟೋ ಸಲ ನಾವು ನಕ್ಕು ಡೈರೆಕ್ಟರ್ ಕನ್ಫ್ಯೂಷನ್, ಅವ್ರು ಸೀರಿಯಸ್ ಪಾತ್ರ ಮಾಡ್ತಿದ್ದಾರೆ, ನೀವೇನಕ್ಕೆ ನಗ್ತಾ ಇದ್ದೀರಾ ಅಂತ. ಬಿಕಾಸ್ ನಮ್ಮ ಮಧ್ಯೆ ಏನೇನೋ ನಡೀತಾ ಇರುತ್ತೆ ಅಲ್ಲಿ. ಪ್ರಕಾಶ್ ತುಮಿನಾಡವರಾಗಿರ್ಬೋದು ಅಂಡ್ ಜಾನ್ವಿ ಮೇಡಮ್, ಇಬ್ರು ಜಾನ್ವಿ ಇದ್ದಾರೆ ಸಿನಿಮಾದಲ್ಲಿ. ಅಂಡ್ ಜಾನ್ವಿ ಅವ್ರಿಗೆ ಹೇಳಿದ್ರು, ರೂಪೇಶ್ ಅವ್ರಿಗೆ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಅಂತ. ನನಗೆ ಅವ್ರ ಅವಕಾಶ ಕೊಟ್ಟಿದ್ದು, ನಾನು ಇಲ್ಲಿಂದ ಅವಕಾಶ ಕೊಟ್ಟಿದ್ದು ನಿಮಗೆ. ಇಲ್ಲ ನನಗೆಲ್ಲ ಕೇಳೋದು ನಮ್ಮ ಸಿನಿಮಾದಲ್ಲಿ ಯಾರು ಹೀರೋಯಿನ್ ಅದೆಲ್ಲ ನಾನು ಕೇಳಕ್ಕೆ ಹೋಗಲ್ಲ. ಅವ್ರು ಹೇಳಿದ್ರು ಜಾನ್ವಿ ಅವ್ರು ಮಾಡ್ತಾ ಇದ್ದಾರೆ, ನನ್ಗೆ ಖುಷಿ ಆಯ್ತು. ಬಿಕಾಸ್ ಜಾನ್ವಿ ಅವ್ರು ಆಲ್ರೆಡಿ ನಾವು ಇಂಟರ್ವ್ಯೂ ಎಲ್ಲ ನೋಡಿದಾಗ ಅನ್ಕೋತಾ ಇದ್ವಿ, ಚೆನ್ನಾಗಿದಲ್ವಾ ಇವರು ಸಿನಿಮಾ ಮಾಡ್ಬೋದಲ್ವಾ ಅಂತ. ಸೊ ನನ್ನ ಸಿನಿಮಾ ಮುಖೇನೇ ನೀವು ಬಂದಿರೋದು ತುಂಬಾ ಖುಷಿ ಆಯ್ತು. ಅಂಡ್ ಲಹರಿ ಸರ್, ನೀವು ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ ಯು. ಅಂಡ್ ಸರ್, ನೀವು ಅಡಿಗೆ ಸಕಲಾಗಿ ಮಾಡ್ತೀರಾ, ನೀವು ಮಾತು ಚೆನ್ನಾಗಿ ಆಡ್ತೀರಾ, ಥ್ಯಾಂಕ್ ಯು. ಅಂಡ್ ಹೀಗೂ ಉಂಟೆ ಮತ್ತೆ ನೆನಪಾಯ್ತು ಸರ್ ಬಾಲ್ಯದಲ್ಲಿ ನೋಡಿದ್ದು, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಮ್ಮ ಬಿಗರ್ ಫಿಲ್ಮ್ ನಾನು 11 ವರ್ಷ ಕೆಲಸ ಮಾಡಿದ್ದೆ ಮಂಗಳೂರಲ್ಲಿ. ನಮ್ಮ ಪ್ರದೀಪ್ ಸರ್ ಬಂದಿರೋದಕ್ಕೂ ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಥ್ಯಾಂಕ್ ಯು. ಅಂಡ್ ಇವಾಗ ನಮ್ಮ ಇದೊಂದು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ನಾವು ಅದೇ ಹೇಳ್ತಾ ಇರೋದು. ಇದೇನೋ ಅಬ್ಬರ ಇರುವಂತಹ ಸಿನಿಮಾ ಅಲ್ಲ, ಅಥವಾ ಆಕ್ಷನ್ ಇರುವಂತಹ ಸಿನಿಮಾ, ಅಥವಾ ಒಂದು ಬಿಲ್ಡಪ್ ಇರುವಂತಹ ಸಿನಿಮಾ ಅಲ್ಲ. ಒಂದು ಸೂಪರ್ ಆಗಿರುವಂತಹ ಕಥೆ ಇದೆ. ಆ ಕಥೆನ ಹೇಳಕ್ ನಾನು ಮುಂದೆ ಇದ್ದೀನಿ, ಅಂದ್ರೆ ನನ್ನ ಮುಖೇನ ಕಥೆ ಹೇಳ್ತಾ ಇದ್ದಾರೆ ಚೈನ್ ಶೆಟ್ಟಿ ಸರ್. ಸೊ ಹಾಗಾಗಿ ಕಥೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನನಗೆ ಆಸೆ ಇತ್ತು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಈ ಕತೆ ಇನ್ನೂ ಏನಕ್ಕೆ ಇಷ್ಟ ಆಯ್ತು ಅಂತಂದ್ರೆ, ನಾನು ಕತೆ ಮಾಡಿದ್ದೆ, ನಾನು ಡೈರೆಕ್ಷನ್ ಎಲ್ಲ ಮಾಡ್ತೀನಿ. ಸೊ ಆಗಿರ್ಬೇಕಾದ್ರೆ ನಂದೊಂದು ಪೊಲೀಸ್ ಕತೆ ಇತ್ತು. ಚೈನ್ ಶೆಟ್ಟಿ ಸರ್ ಕ್ಲಾರಿಟಿ ನೋಡಿ ನಾನು ಹೇಳಿದೆ, ಸರ್ ಸದ್ಯಕ್ಕೆ ನಾನು ನನ್ನದು ಮಾಡಲ್ಲ, ಸೊ ನಿಮ್ಮದು ಮಾಡಿ, ನಾನು ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಮಾಡ್ತೀನಿ ಅಂತ ಅಷ್ಟು ನಂಬಿ ನಾನು ಈ ಸಿನಿಮಾ ಮಾಡಿದ್ದೀನಿ. ಸೊ ಹಾಗಾಗಿ ಫೆಬ್ರವರಿ 7 ನಮ್ಮ ಗುರುಜಿ ಹತ್ರ ಕೇಳಿದೆ, ಆರ್ಯವರ್ಧನ್ ಗುರುಜಿ ಅವ್ರ ಹತ್ರ, ಗುರುಜಿ 7 ತಾರೀಕು ಹೆಂಗಿದೆ ಹೇಳಿ ನಂಗೆ ಅಂತ. ಅವ್ರು ಅಂದಿದ್ದಾರೆ, ಚೆನ್ನಾಗಿರುತ್ತೆ ಬಿಡು ಮಗ ಅಂತ. ಅದೇನು ಅಂತ ಹೇಳಕ್ ನೋಡಿದೆ. 7 ತಾರೀಕಿಗೆ ನೋಡೋಣ. ನಮ್ಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಏನಕ್ಕೆ ಅಂತಂದ್ರೆ, ನಾವು ಕಳೆದ ಒಂದು 2-3 ವಾರದಿಂದ ವಾರಕ್ಕೊಂದು ಪ್ರೆಸ್ ಮೀಟ್ ಇಡ್ತಾನೆ ಇದೀವಿ. ಅದ್ರ ಹೆಸರಷ್ಟೇ ಚೇಂಜ್ ಆಗುತ್ತೆ. ಒಂದು ಟ್ರೇಲರ್ ಲಾಂಚ್ ಅಂತ ಇರುತ್ತೆ, ಟೀಸರ್ ಲಾಂಚ್ ಅಂತ ಇರುತ್ತೆ, ಪ್ರೀ ರಿಲೀಸ್ ಅಂತ ಇರುತ್ತೆ. ಬಟ್ ನೀವು ಎಲ್ಲದಕ್ಕೂ ಬಂದು ನಮ್ಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ತುಂಬಾ ಟ್ರೈ ಮಾಡಿದ್ವಿ ಯಾರೊಬ್ರು ದೊಡ್ಡ ಸ್ಟಾರ್ ಬರಬೇಕು ಅಂತ, ಬಟ್ ಟೈಮ್ ಕಡಿಮೆ ಇತ್ತು, ಯಾರಿಗೂ ಆನ್ ಟೈಮ್ ಬರೋದಕ್ಕಾಗಿಲ್ಲ. ಇನ್ನು ಸಿನಿಮಾ ರಿಲೀಸ್ಗೆ ಬಂದು ನೋಡಿ ಒಳ್ಳೆ ರಿವ್ಯೂ ಸಿಗುತ್ತೆ ಅನ್ನೋ ಅಂತ ಒಂದು ಹೋಪ್ಸ್ ಅಲ್ಲಿ ಇದೀವಿ. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಮಾತಾಡಿದ್ರೆ ನೀವು ಹೇಳ್ತೀರಾ ಸಾಕು, ಸಿನಿಮಾದಲ್ಲಿ ನೋಡ್ತೀವಿ ನಾವು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು. ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ ಅಂತಂದ್ರೆ ನಮ್ಮ ಕುಲ್ದೀಪ್ ಸರ್ ಮಾತ್ರ ಅಲ್ಲ, 3 ಜನ ಕೋ ಪ್ರೊಡ್ಯೂಸರ್ಸ್ ಇದ್ದಾರೆ, ಅವ್ರಿಗೆ ಥ್ಯಾಂಕ್ ಯು. ಬಿಕಾಸ್ ಒಂದು ಪ್ರಾಡಕ್ಟ್ ಆಗ್ಬೇಕು ಅಂತಂದ್ರೆ ಒಬ್ರು ಪ್ರೊಡ್ಯೂಸರ್ ಜೊತೆಗೆ ಅವ್ರಿಗೆ ಬಲ ತುಂಬೋದಕ್ಕೆ ಇನ್ನೂ 3 ಇದ್ದಾರೆ ಅಂತಂದ್ರೆ ಆ ಶಕ್ತಿ ಜಾಸ್ತಿ ಆಯ್ತು ಅಂತ. ಇನ್ನೂ ಖುಷಿ ಏನು ಅಂತಂದ್ರೆ, ನಮ್ಗೊಬ್ರು ಯೋಧರು ಇದ್ದಾರೆ, ಸೊ ಎಕ್ಸ್ ಮಿಲಿಟರಿ ಪರ್ಸನ್ ಇದ್ದಾರೆ, ಅದು ಒಂದು ಬ್ಲೆಸ್ಸಿಂಗ್ ಅಂತ ಅನ್ಕೋತೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.